ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಆಗಿತ್ತು ನಿಮ್ಮ ಜೊತೆ ಎಲ್ಲ ಮಾತಾಡಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಅರ್ಲಿ ಮಾರ್ನಿಂಗ್ ನಿಮಗೆಲ್ಲ ಗೊತ್ತಿಲ್ಲ ಅಲ್ವಾ, ಸರಿ 7:15 ಅಷ್ಟರಲ್ಲಿ ಮನೆ ಬಿಡಬೇಕು. ಸೊ ಅವಳನ್ನ ನಾವಿಬ್ಬರು ಸೇರಿಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಚಳಿನ 6:30 ಅನ್ನೋಷ್ಟರಲ್ಲಿ ಎಬ್ಬಿಸಿ ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆಲ್ಲ ರೆಡಿ ಮಾಡಿಸಿ ಕಳಿಸೋ ಅಷ್ಟೊತ್ತಿಗೆ ಒಬ್ಬರು ಅವಳನ್ನ ರೆಡಿ ಮಾಡಿದ್ರೆ ಇನ್ನೊಬ್ಬರು ಬಾಕ್ಸ್ ರೆಡಿ ಮಾಡಬೇಕು. ಸೊ ಆ ಥರ. ಏನಮ್ಮ ಪಪ್ಪ ಪಪ್ಪ ಅಂತವಳೆ ಸುಬ್ಬಿ ನಾಟಕನ ಮಮ್ಮಿ ಪಪ್ಪ ಮಮ್ಮಿನಾ? ಮಮ್ಮಿ ಪಪ್ಪ. ಹೌದಾ, ಅದು ಮಮ್ಮಿ, ನಾನು ಪಪ್ಪನ. ಸುಬ್ಬಿ Hey, give Papa's glasses back. ನಾನು ಹಾಕ್ಕೋಬೇಕಾ? ನಂಗೆ ಕಾಣಲ್ ಕೊಡೆ. ಪಪ್ಪ ಹಂಗ್ ಮಾಡ್ತೈತ ಪಪ್ಪ ಹೆಂಗ್ ಮಾಡ ಹಂಗೆ ಹಾಕೊಳಕ್ ಆಗಲ್ಲ. ಸರಿ Mommy, she's not mommy, you're Papa. I am Papa. Okay, I'm bringing you umbrella. Okay, mommy. ಬಾ ತಗೋ ಸರಿ. ನೀನು umbrella ಚಲೋ ಚಲೋ ಚಲೋ. take your umbrella. It's blooming, mommy, like a flower. ಓಕೆ, bloom it. Wow, so cute umbrella. Wait, I'm holding this. Bloom it up. Cute. Time a little teeny way. Mama, mama, mama. Okay, let's go. Rain boots ಹಾಕೋ. ನಡಿ ನಡಿ ನಡಿ. What are you doing? ಇಲ್ಲ ಇಲ್ಲ ಬೇಡ, ನಡಿ ನೀನು. ಮಳೆ ಬರ್ತಾ ಇದೆ ಕಂದ. ಇಟ್ಸ್ ಡಿಸ್ಲಿಂಗ್. ಕುಸೆ, You can have it. ಇಟ್ಸ್ ಓಕೆ, ಐ ಡೋಂಟ್ ನೀಡ್ ಇಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸರಿ ಬಾರೆ. I can get it. 7:15 to 7:20 ಒಳಗಡೆ ನಾವು ಮನೇನ ಬಿಟ್ಬಿಡ್ತೀವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಮೋಡ ಆಗಿದೆ, ಹಾಗೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ನನ್ನ ಕಿವಿಗೆ ಏನಾಗಿದೆ? ಕಿವಿ ಕೆಪ್ಪಿದೆ. ಕಿವಿ ಕೆಪ್ಪಿದೆ. ನಾಯಿ ಕಿವಿ ಒಳಗೆ ಏನಿದೆ? ಗಬ್ಬು. ಗಬ್ಬಿದೆ ನಾ ಕಿವಿಲಿ, ಅದಕ್ಕೆ ಕೇಳಿಸ್ತಾ ಇಲ್ವಾ? ಬ್ಯಾಕ್ಟೀರಿಯಾಸ್ ಇದೆ. ಬ್ಯಾಕ್ಟೀರಿಯಾಸ್ ಇದೆನಾ? ಯಾಕೆಪ್ಪ ಯಾಕೆಪ್ಪ ಯಾಕೆ? ಕಿವಿ ತಿನ್ನಕ್ಕೆ ಅಲ್ಲ, ಯಾಕಂದೆ? ಯಾಕೆ ಹಂಗಂದೆ ನನಗೆ? ನೀನ್ ಕೇಳಿಸ್ತಾ ಇಲ್ಲ. ನನ್ನ ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಮಾತಾಡಿದ್ದು. ಏನಂತ ಮಾತಾಡ್ದೆ ನೀನು? ಬ್ಯಾಕ್ಟೀರಿಯಾಸ್ ಬಂದು ಕಿವಿಯಲ್ಲಿ ಮಮ್ಮು ಮಾಡ್ತಾ ಇದೆ. ಸರಿ, ನೀನ್ ಏನ್ ಹೇಳ್ದೆ ನನಗೆ? ಏನಂತ ಹೇಳ್ದೆ ಹೇಳು? ಏನಂತ ಹೇಳ್ದೆ ನೀನ್ ನನಗೆ? ಈ ವಯಸ್ಸಿನ ಮಕ್ಕಳು ಮುದ್ದಾಗಿ ಕನ್ನಡ ಮಾತಾಡೋದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದರೆ ಕೇಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಅದಕ್ಕೆ ರಿಪೀಟ್ ಆಗಿ ಕೇಳ್ತೀನಿ. ಆ್ಯಂಡ್ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಏನೇನೋ ಎಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟಿರ್ತಾಳೆ. ಬಟ್ ಆಮೇಲೆ ಕೇಳಿದಾಗ ಅವಳು ಅಷ್ಟು ಚೆನ್ನಾಗಿ ಮಾತೇ ಆಡೋದಿಲ್ಲ, ಅಂದರೆ ಹೇಳೋದಿಲ್ಲ ಅವಳು. ಗುಡ್ ಡೇ. ಈಗ ಟೈಮ್ ಬಂದು ನಿಮಿಷ ಹೇಳ್ತೀನಿ ಎಷ್ಟು ಟೈಮ್ ಅಂತ. ಇವಾಗ ಟೈಮ್ ಬಂದು 11:15 ಬೆಳಗ್ಗೆ. ಬಟ್ ನಮ್ಮನೆ ನೋಡ್ಬೋದು ಎಷ್ಟು ಡಾರ್ಕ್ ಆಗಿದೆ ಅಂತ, ಒಂಥರ ರಾತ್ರಿ ಥರ ಆಗಿದೆ. ಹಾಗೇನೆ ಅಲ್ಲಿ ಸ್ಟ್ರೀಟ್ ಲೈಟ್ಗಳು ಹತ್ತಿದಾವೆ, ತೋರಿಸ್ತೀನಿ. ನೋಡ್ತಾ ಇರ್ಬೋದು ಸ್ಟ್ರೀಟ್ ಲೈಟ್ಗಳೆಲ್ಲ ಹತ್ತಿದಾವೆ. ಮನೆ ಹತ್ರ ಎಲ್ಲ ಲೈಟ್ಸ್ಗಳೆಲ್ಲ ಆನ್ ಆಗಿದಾವೆ. ಅಂದರೆ ಅಷ್ಟು ಡಾರ್ಕ್ ಆಗಿದೆ, ಅಷ್ಟು ಮೋಡ ಮುಸ್ಕಿದೆ ಎಲ್ಲ ಕಡೆ. ಸೊ ನಮ್ಮ ಮನೆ ಒಳಗೆ ನೋಡ್ಬೋದು ಲೈಟ್ ಹಾಕ್ಕೊಂಡಿರ್ಬೇಕು ಆ ಥರ ಆಗಿದೆ ನೋಡಿ. ಬೆಳಗ್ಗೆ 11 ಗಂಟೆಗೆ ಇಷ್ಟು ಕತ್ಲಾಗಿದೆ.
ಸೊ ಐ ಡೋಂಟ್ ನೋ ಎಷ್ಟು ಜೋರು ಮಳೆ ಆಗುತ್ತೆ. ಮೋಸ್ಟ್ಲಿ ಗುಡುಕ್ತಾ ಇದೆ, ಭಯಂಕರ ಜೋರು ಮಳೆ ಆಗ್ಬೋದು ಇವಾಗ. ಒಂಥರ ಗುಡುಗು ಮಿಂಚು ಸಿಡ್ಲಿನ ಮಳೆ ಆಗುತ್ತೆ. ಸೊ ಇಲ್ಲಿದು 2 ಲೈಟ್, ಸೀಲಿಂಗ್ ಲೈಟ್ಸ್ ಇದೆ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಫುಲ್ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಅಷ್ಟು ಕತ್ಲಾಗಿರೋ ನಾನು ಈ ಥರ ನೋಡ್ತಾ ಇರೋದೆ ಫಸ್ಟ್ ಟೈಮು. ಸೊ ಗುಡುಗೋ ಶಬ್ದ ಕೇಳಿಸ್ತಾ ಇರ್ಬೋದು. ಇವಾಗ ಇನ್ನೇನು ಮಳೆ ಸ್ಟಾರ್ಟ್ ಆಗತ್ತೆ ಇವಾಗ. ನಾನೊಂದಿಷ್ಟು ಪ್ಲ್ಯಾಂಟ್ಸ್ನೆಲ್ಲ ಹೊರಗಡೆ ಇಟ್ಟೆ ಇವಾಗ. ಸೊ ಮಳೆ ನೀರು ಸ್ವಲ್ಪ ಬಿದ್ದರೆ ಚೆನ್ನಾಗೆ ಪ್ಲ್ಯಾಂಟ್ಸ್ಗೆ ಅಂತ. ಈಗ ಟೈಮ್ ಬಂದು 2:10. ಸೊ ಆವಾಗಿಂದ ಮಳೆ ಆಗ್ತಾನೇ ಇದೆ. ಈ ವಾರ ಪೂರ್ತಿ ಮಳೆನೇ ಇದೆ ಅಂತ ಅನಿಸುತ್ತೆ. ಸೊ ನಾನು ಮಧ್ಯಾಹ್ನದ ಅಡಿಗೆಗೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಬೆಂಡೆಕಾಯಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಬೆಂಡೆಕಾಯಿನ ಹುರ್ಕೊಂಡು ಹಾಗೆಯೇ ಹೆಸರು ಕಾಳನ್ನ ಕೂಡ ಈ ಥರ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಹೆಸರು ಕಾಳುಗಳನ್ನು ಹುರಿದು ಇಟ್ಕೊಂಡು ಹಾಗೆ ಮಸಾಲ ರುಬ್ಬಿಕೊಂಡು, ಮಸಾಲ ಅಂದರೆ ಏನಿಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಧನಿಯಾ ಸ್ವಲ್ಪ, ಸಾಂಬಾರು ಪುಡಿ ಸ್ವಲ್ಪ, ಉಪ್ಪು, ಖಾರದ ಪುಡಿ, ಆಮೇಲೆ ಹುಣಸೆ ಹಣ್ಣು, ಟೊಮೆಟೊ ಇದನ್ನೆಲ್ಲ ಹಾಕಿ ಸೊ ಗ್ರೈಂಡ್ ಮಾಡಿಕೊಂಡು, ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಮಸಾಲೆ ಹಾಕಿ ಅದನ್ನು ಚೆನ್ನಾಗಿ ಅಂದರೆ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಹುರಿದು ಅದಾದಮೇಲೆ ಇದನ್ನ ಹಾಕೋದು. ಆ್ಯಕ್ಚುಲಿ ಇದು ಸ್ವಲ್ಪ ಸ್ಪೆಷಲ್, ಗೊತ್ತಿದೆ, ಸುಮಾರು ಜನಕ್ಕೆ ಗೊತ್ತಿಲ್ಲ ಬೆಂಡೆಕಾಯಿ ಸಾಂಬಾರಿಗೆ ಇದು ಹಾಕ್ತಾರೆ ಅಂತ. ಇದು ಹಾಕ್ತಾರೆ. ಅದಾದ್ಮೇಲೆ ಲಾಸ್ಟಿಗೆ ಬೆಂಡೆಕಾಯಿ ಹಾಕೋದು. ಬೆಂಡೆಕಾಯಿ ಹುರ್ಕೊಳ್ದಲ್ಲೇ ಹಾಕಿದ್ರೆ ಅದೊಂಥರ ಲೋಳೆ ಬಿಟ್ಕೊಳುತ್ತೆ, ಇಷ್ಟ ಆಗಲ್ಲ ನನಗೆ. ಸೊ ಹಾಗಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ, ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಹುರ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸಾರು ಮಧ್ಯ ತಿನ್ನೋಕ್ಕೆ. ಸೊ ಈ ಥರ ನಮ್ಮನೇಲಿ ಬೆಂಡೆಕಾಯಿ ಸಾರು ಮಾಡೋದು. ನಾನು ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ಸಾಂಬಾರು, ತುಂಬ ಚೆನ್ನಾಗಾಗುತ್ತೆ ಇದು. ಮಸಾಲ ಜಾಸ್ತಿ ಇರೋದಿಲ್ಲ. ಮಸಾಲ ಅಂದರೆ ಏನು, ಲವಂಗ ಅಷ್ಟೇ ಹಾಕೋದು, 1-2 ಲವಂಗ ಹಾಕ್ತೀನಿ. ಚಕ್ಕೆ ಗಿಕ್ಕೆ ಅಂತ ಏನೂ ಹಾಕಲ್ಲ, ನನಗೆ ಅಷ್ಟು ಮಸಾಲ ಇಷ್ಟ ಆಗಲ್ಲ. ಸೊ ಅನ್ನಕ್ಕೆ ನಾನು ಇಲ್ಲಿ ಇನ್ಸ್ಟಾಪಾಟಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಅದು ಪಾಡಿಗೆ ಅದಾಗಿ ಆಫ್ ಆಗಿದೆ ಆಲ್ರೆಡಿ. ಸಾಂಬಾರು ಮಾಡೋದು. ಚಪಾತಿ ಇಟ್ಟು ಫ್ರಿಜ್ಜಲ್ಲಿದೆ. ಸೊ ಚಪಾತಿ ಬೇಕು ಅಂದರೆ ನನ್ನ ಹಸ್ಬೆಂಡ್ ಚಪಾತಿ ಮಾಡಿಕೊಡ್ತೀನಿ. ಒಬ್ಬಳೇ ಮಾತಾಡಿಕೊಂಡು ಮನೇಲಿ ಮಳೆ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಡುಗೆನೇ ಆಗೋಯ್ತು ನಂದು. ನೋಡಿ ಎಷ್ಟು ಮಳೆ ಬರ್ತಾ ಇದೆ, ಇನ್ನೂ ಸುರಿತಾನೇ ಇದೆ ಮಳೆ. ಆಮೇಲೆ ಹೊರಗಡೆ ನೋಡೋಕೆ ಒಂಥರ ಚೆನ್ನಾಗಿ ಹಸಿರು ಕಲರು, ಲಾನ್ ಎಲ್ಲ, ಮರಗಳೆಲ್ಲ ಫುಲ್ಲು ಮರ ಇದೆ ಇಲ್ಲಿ. ಅಂದರೆ ನೋಡೋಕ್ಕೆ ಚೆನ್ನಾಗಿ ಅನ್ಸುತ್ತೆ, ಒಂದ್ಸಲ ಕಣ್ಣಿಗೆ ಇಂಪು ಅಂತ ಅನ್ಸುತ್ತೆ. ಹಾಗೆ ರೋಸ್ ಗಿಡಗಳು ನಮ್ಮ ಮನೆ ಮುಂದೆ ಎಷ್ಟು ದೊಡ್ಡ ದೊಡ್ಡ ರೋಸ್ ಗಿಡಗಳು ಕೂಡ ರೋಸ್ ತುಂಬಾ ಬಿಟ್ಟಿದೆ. ಆ ಎಲೆಗಳ ಮೇಲೆಲ್ಲ ಮಳೆ ಹನಿ ಬೀಳೋದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅದು ಚಂದ. ನನಗಂತೂ ತುಂಬಾ ಇಷ್ಟ ಅದು ಮಳೆ ಬರಬೇಕಾದ್ರೆ ಈ ಥರ ನೋಡೋಕ್ಕೆ. ಸೊ ನಾನು ಇಲ್ಲಿ ಏನೋ ಈ ಚೇರ್ ಇದೆಲ್ಲ ಸ್ವಿಂಗ್ ಎಗ್ ಚೇರು, ಇಲ್ಲಿ ಕುತ್ಕೊಂಡು ಈ ಕಿಟಕಿ ಮುಂದೆನೇ ಇದೆ ಎಗ್ ಚೇರು. ಸೊ ಇಲ್ಲ ಕುತ್ಕೊಂಡ್ಬಿಟ್ಟು ನೋಡ್ಕೊತ, ಇಲ್ಲ ಹಾಡು ಕೇಳ್ಕೊತ ಕುತ್ಕೋತೀನಿ, ಇಲ್ಲ ಮಾತಾಡ್ಕೊತ ಕುತ್ಕೋತೀನಿ. ತುಂಬ ಚೆನ್ನಾಗಿ ಅನ್ಸುತ್ತೆ, ಆರಾಮಾಗಿ ಟೈಮ್ ಎಂಜಾಯ್ ಮಾಡ್ಬೋದು. ಹಾಗೆ ಇದು ಹೆಂಗಿದೆ ಅಂತಂದರೆ, ಇಲ್ಲಿ ಬಾಲ್ಕನಿ ವ್ಯೂ ಕಾಣಿಸುತ್ತೆ, ಇಲ್ಲಿ ಕಿಟಕಿ ವ್ಯೂ ಕಾಣಿಸುತ್ತೆ. ಇದು ಎರಡು ಮಧ್ಯೆ ಆ ಥರ ಇಟ್ಟಿದೆ, ಕಾರ್ನರಲ್ಲಿದೆ. ಓ ಮೈ ಗಾಡ್, ಎಷ್ಟು ಜೋರಾಗಿ ಗುಡುಕ್ತಾ ಇದೆ. ಕಾರ್ನರಲ್ಲಿ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಚೆನ್ನಾಗೆ. ಹೊರಗಡೆ ನೋಡೋಣ ಎಷ್ಟು ಮಳೆ ಬಂದಿದೆ ಅಂತ. ವಾವ್, ಎಷ್ಟು ತಣ್ಣಗೆ ಅನಿಸ್ತಾ ಇದೆ ನೋಡಿ. ರೋಸ್ಗಳು ಎಷ್ಟೊಂದು ಬಿಟ್ಟಿದೆ. ಈ ಕಡೆನೂ ರೋಸ್ ಗಿಡ ಇದೆ, ಅಲ್ಲೂ ರೋಸ್ ಗಿಡ ಇದೆ, ಸುಮಾರು ರೋಸ್ ಗಿಡಗಳಿದಾವೆ. ಬಟ್ ನನ್ನ ಹಸ್ಬೆಂಡ್ ಒಂದು ಕಿತ್ಕೊಳಕ್ ಬಿಡೋದಿಲ್ಲ. ಬೇಡ, ಅವು ಗಿಡದಲ್ಲಿದ್ರೇ ಚೆನ್ನಾಗೆ ಅಂತ, ಪೂಜೆಗೆ ಅದಕ್ಕೆ ಇದಕ್ಕೆ ಕಿತ್ಕೊಳ್ಳೋಣ ಅಂದರೆ ಬೇಡ ಅಂತಾರೆ. ಓಕೆ ಫೈನ್. ನಮ್ಮದು ಸ್ವಲ್ಪ ಇದೆಲ್ಲ, ಅಯ್ಯೋ ಗಿಡ ಬಿದ್ದುಬಿಟ್ಟಿದೆ. ನಮ್ಮದು ಈ ಮಲ್ಲಿಗೆ ಎಲ್ಲ ಬಿಡುತ್ತಲ್ಲ, ಸೊ ಇದೇ ಸಾಕಾಗುತ್ತೆ ನನಗೆ.
ತೋರಿಸ್ತೀನಿ ನೋಡಿ ಏನೇನು ಗಿಡ ಇದೆ ಅಂತ. ಸೊ ಹೊರಗಡೆ ಬಾಗ್ಲ ಹತ್ರ ನಿಂತ್ಕೊಂಡ್ರೆ ಈ ಥರ ಕಾಣಿಸ್ತಾ ಇದೆ. ಮಳೆ, ಹಸಿರು ವಾತಾವರಣ, ಗುಲಾಬಿ ಗಿಡ. ಸುಮಾರು ಜನ ಕಮೆಂಟ್ ಮಾಡ್ತಾರೆ ನೀವು ಕನ್ನಡನ ಇಂಗ್ಲೀಷ್ ಮಾತಾಡೋ ಥರ ಮಾತಾಡ್ತೀರಾ ಅಂತ. ನನಗೇನೋ ರಿಯಲಿ ಹಂಗೆ ಅನ್ಸಲ್ಲ. ಕನ್ನಡ ನಾನು ಚೆನ್ನಾಗೇ ಮಾತಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ. ಅದ್ರ ಮೇಲೆ ಮಳೆ ಹನಿ ನೀರು. ಅಮೇಝಿಂಗ್. ಎಷ್ಟೊಂದು ಮುಗ್ಬಿಟ್ಟಿದೆ ಹೂವು. ಕೆಲವೊಂದು ಕೆಳಗಡೆ ಬಿದ್ದಿದ್ದಾವು. ಮಳೆ ನೀರು ಬಂದರೆ ಚೆನ್ನಾಗಿ ಬೆಳೆಯುತ್ತೆ ಅಂತ. ಹಾಗೆ ಅಲ್ಲಿ ಬಾಯಿ ಬಸ್ಲೆ ಸೊಪ್ಪು ಗಿಡನೂ ಇದೆ ನೋಡ್ಬೋದು. ಅಲ್ಲಿ ನಿಂಬೆದು ಅನ್ಸುತ್ತೆ, ಅದು ನಿಂಬೆದು ಆರೆಂಜ್ ಗೊತ್ತಿಲ್ಲ. ಸೊ ಅದೊಂದು ಗಿಡ. ಆಮೇಲೆ ಇಲ್ಲಿ ತುಳಸಿ ಮತ್ತು ಇದೇನು ದಾಸವಾಳ. ನೋಡಿ ಮೆಣಸಿನ್ಕಾಯಿ ಗಿಡ. ಮೆಣಸಿನ್ಕಾಯಿ ಇಷ್ಟೊಂದು ಬಿಟ್ಟಿದೆ, ಬಟ್ ಹಾಕ್ಕೊಂಡಿಲ್ಲ ನಾನು ಅದನ್ನು, ಹಾಗೆ ಬಿಟ್ಟಿದ್ದೀನಿ. ಹೀಗೆ ಇದು ಬಂದು ಸೇವಂತಿಗೆ ಗಿಡ. ಯಾ ವೆರಿ ಬ್ಯೂಟಿಫುಲ್. ಸೊ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಮಸಾಲ. ಸೊ ಈಗ ಇದನ್ನು ಹಾಕಿಬಿಡೋಣ. ಈ ಥರ ಸಾಂಬಾರು ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಸಖತ್ ಇಷ್ಟ ಇದು. ನನ್ನ ಹಸ್ಬೆಂಡಿಗೂ ಈ ಥರ ಸಾಂಬಾರುಗಳು ತುಂಬ ಇಷ್ಟ ಆಗುತ್ತೆ. ಮಸಾಲ ಅಂದರೆ ಮಸಾಲ ಆ ಥರ ಮಸಾಲ ಇರಲ್ಲ, ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ರುಬ್ಬಿ ಮಾಡುವಂಥ ಸಾಂಬಾರು ತುಂಬ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ಗೂ ಕೂಡ. ಸ್ವಲ್ಪ ನೀರು ಹಾಕ್ತೆ. ಏನಂದ್ರೆ ಈ ತರ ಸಾಂಬಾರ್ಗಳು ಚಪಾತಿಗೂ ತಿನ್ನಕ್ ಚೆನ್ನಾಗಿರುತ್ತೆ, ಅನ್ನಕ್ಕೂ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸೊ ಮತ್ತೆ ಬೇರೆ ಪಲ್ಯ ಮಾಡಬೇಕು ಅಂತ ಇರೋದಿಲ್ಲ. ಸೊ ಈ ಬೆಂಡೆಕಾಯಿನ ಈ ಸಾಂಬಾರಿಗೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಅದು ಒಂದು ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕಂದ್ರೆ ಅದು ಬೆಂಡೆಕಾಯಿ ಎಲ್ಲ ರಸ ಹೀರ್ಕೊಳ್ಳಿ ಅಂತ. ಐ ಡೋಂಟ್ ನೋ ಉತ್ತರ ಕರ್ನಾಟಕದ ಕಡೆ ಈ ಥರ ಮಾಡ್ತಾರೋ ಇಲ್ಲೋ ಸಾಂಬಾರು, ನನಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಅತ್ತೆ ಮನೆ ಕಡೆ ಬೇರೆ ಥರ ಮಾಡ್ತಾರೆ ಸಾಂಬಾರುಗಳನ್ನೆಲ್ಲ. ಸೊ ನಾನು ನಮ್ಮ ಮನೆ ಥರನೇ ಮಾಡ್ತೀನಿ. ನನ್ನ ಹಸ್ಬೆಂಡ್ಗೂ ಇದೇ ಇಷ್ಟ ಆಗುತ್ತೆ. ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಉದ್ರು ಬೇಳೆ, ಉದ್ರುಗಾಳು ಈ ಥರದ್ದು ಜಾಸ್ತಿ ಮಾಡ್ತಾರೆ. ನಮ್ಮ ಕಡೆ ಈ ಥರ ಜಾಸ್ತಿ ಮಾಡೋದು. ನಮ್ಮ ಕಡೆ ವೆರೈಟೀಸ್ ಜಾಸ್ತಿನೂ ಇರುತ್ತೆ ಸ್ವಲ್ಪ. ನಮ್ದು ಹೆಂಗಂದ್ರೆ ದಾವಣಗೆರೆ ಆದ್ರಿಂದ ಈ ಕಡೆ ನಾರ್ತ್ ಕರ್ನಾಟಕ ಸೈಡಿಂದು ಮಾಡ್ತೀವಿ ನಾವು, ಸೌತ್ ಕರ್ನಾಟಕ ಸೈಡಿಂದು ಮಾಡ್ತೀವಿ. ಉತ್ತರ ಕರ್ನಾಟಕ ಕಡೆ ಆದರೆ ಮುದ್ದೆ ಗಿದ್ದೆ ಎಲ್ಲ ಜಾಸ್ತಿ ಮಾಡಲ್ಲ, ನಾವು ಮುದ್ದೆನೂ ಮಾಡ್ತೀವಿ. ಈ ಕಡೆ ಸೌತ್ ಕಡೆ ರೊಟ್ಟಿ ಗಿಟ್ಟಿ ಜೋಳದ ರೊಟ್ಟಿ ಎಲ್ಲ ಮಾಡಕ್ ಗೊತ್ತಾಗಲ್ಲ ಅವರಿಗೆ, ಬಟ್ ನಾವು ಜೋಳದ ರೊಟ್ಟಿನೂ ಮಾಡ್ತೀವಿ. ಎಣ್ಗಾಯಿ ಜೋಳದ ರೊಟ್ಟಿ ಇದನ್ನು ಮಾಡ್ತೀವಿ. ಸೊ ಎಲ್ಲ ಥರ ಅಡುಗೆನೂ ಬರುತ್ತೆ ನಂಗೆ. ರೊಟ್ಟಿ ಒಂದು ಬರಲ್ಲ, ಅದೊಂದು ಕಲಿಬೇಕು. ಸೊ ನಾವು ಚರಿ ಸ್ಕೂಲ್ ಹತ್ರ ಬಂದ್ವಿ. ನಾನು ನನ್ನ ಹಸ್ಬೆಂಡ್ನ ಪಿಕ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಅಲ್ಲಿಂದ ನನ್ನ ಹಸ್ಬೆಂಡ್ನ ಕರ್ಕೊಂಡು. ಸೊ ಇವಾಗ ಸಖತ್ ರಶ್ ಇದೆ. ಅಂದರೆ ಪೇರೆಂಟ್ಸ್ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಫುಲ್ಲು ಕಾರ್ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ನಾವೀಗ ಸ್ವಲ್ಪ ದೂರ ಬಂದು ಪಾರ್ಕ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಗುಡುಗು ಸಿಡ್ಲು ಇನ್ನೂ ಬಿಡ್ತಾನೆ ಇಲ್ಲ. ಸೊ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಬಂದ್ರೆ ನಂಗೆ ಇಷ್ಟ ಅಂತ ಯಾಕೆ ಅಳ್ತಾ ಇದೆ ಇವಾಗ? ಯಾಕೆ ನಿನಗೆ ಬೇಬಿ ಬ್ರದರ್ ಇಷ್ಟ ಅಲ್ಲಪ್ಪ? ನಿಂಗೆ ಬೇಬಿ ಬ್ರದರ್ ಇಷ್ಟ ಅಂದಲ್ಲ, ಈಗ ಯಾಕೆ ಬೇಡ ಅಂತ ಇದೀಯಾ? ತರೋಣ ಬಿಡು ಒಂದ್ ಸಣ್ಣ ಬೇಬಿನ. ಯಾಕೆ? ಐನಿಕಾಗಿ ಅವ್ರ ಬ್ರದರ್ ಇದಾನಲ್ಲ, ಐನಿಕ್ ಆಗಿದ್ದಾನೆ, ನಿತಿಕ್ಷ್ ಆಗಿದ್ದಾಳೆ, ಸ್ಯಾನಿಗಿದ್ದಾರೆ, ಎಲ್ಲರಿಗೂ ಇದಾರೆ. ಜನ್ಯಂಗೆ ಬ್ರದರು, ಮತ್ತೆ ಲಕ್ಕಿಗೆ ಎಲ್ಲರಿಗೂ ಇದಾರಲ್ಲ. ನಿನಗೆ ಇಲ್ಲ ಪಾಪ ಚರಿ. ತರನಾ ಬೇಬಿ ಬ್ರದರ್ ತರನಾ ಪ್ಲೀಸ್? ನಾ ತರ್ತೀನಪ್ಪ. You are going to take care of the baby, right? No, I'm not going to take care. He will protect you, Chari. What? He will protect you. He will stand by you.
Why? Because he's your brother. Then he will say, "Oh, don't tell anything to my sister. I'm going to beat you." Okay, ನೀನೇನು ವಿಡಿಯೋ ಮಾಡ್ಕೊ. I don't want a baby brother. ಅಲ್ಲೋ ಚರಿ ಏನ್ ಗೊತ್ತಾ ಕುಸೆ ಬೇಬಿ ಬ್ರದರ್ ಬಂದ್ರೆ ಅಕ್ಕ ಅಕ್ಕ ಚರಿ ಅಕ್ಕ ಇಲ್ಲೋಡು ಚರಿ ಅಕ್ಕ ಅಕ್ಕ ಚರಿ ಅಕ್ಕ ಐ ಲವ್ ಯು ಅನ್ನತ್ತೆ, ಹಗ್ಗಿ ಕೊಡುತ್ತೆ, ನಿಂಗೆ ಎಲ್ಲ ಮಾಡುತ್ತೆ. ನೀನ್ ಹೇಳ್ದಂಗೆ ಕೇಳ್ತಾನೆ. ನೀನ್ ಹೇಳ್ದಂಗ್ ಕೇಳುತ್ತೆ ಪಾಪ. ಸರಿ, ನೀನ್ ಹೇಳ್ತೀಯ, ಏ ಬ್ರದರ್ ಪಿಲ್ಲು ನಂಗೊಂದ್ ಗ್ಲಾಸ್ ನೀರ್ ತಗೊಂಬ ಅಂತಂದ್ರೆ ಓಡೋಗ್ ತಗೊಂಬರ್ತಾನೆ ಈಗ. ತರನಪ್ಪ ಪಾಪ ಸಣ್ಣದು. He doesn't share. He will share. ನೀನ್ ಹೇಳ್ಕೊಡು ಅವನಿಗೆ ಗುಡ್ ಮ್ಯಾನರ್ಸ್ ಹೇಳ್ಕೊಡ್ಬೇಕು. ನೀನು ಬಿಗ್ ಸಿಸ್ಟರ್ ಅಲ್ಲ ನೀನು. ನೀನ್ ಹೇಳೋದಕ್ಕೆ ಕೇಳ್ತಾನೆ. ನೀನ್ ಹೇಳ್ಕೊಡ್ಬೇಕು ಅವನಿಗೆ. ಹೇಳ್ಕೊಡ್ತೀಯಾ? No, he doesn't share at all. I don't want a baby brother. ಇಲ್ಲಪ್ಪ, ಒಬ್ಳೇ ಇರ್ಬಾರ್ದು, ಎಲ್ಲ ಜೊತೆಲಿ ಕರ್ಕೊಂಡು ಆಟ ಆಡ್ಬೇಕು. ಮಮ್ಮಿಗ್ ಬ್ರದರ್ ಇಲ್ವಾ? ಸುಮಮ್ಮ ಇಲ್ವಾ? ನನಗೆ ಇಬ್ರು ಬ್ರದರ್ಸ್ ಇಲ್ವಾ? ಪಪ್ಪಂಗೂ ಬ್ರದರ್ಸ್ ಇದಾರಲ್ಲ, ನಂಗೂ ಬ್ರದರ್ ಇದ್ದಾನೆ. ಕಿಶೋರ್ ಕಕ್ಕ ಇಲ್ವಾ? ಅಯ್ಯೋ ಚಾ ಪಾಪ ಚರಿಗೆ ಇಲ್ಲಲ್ಲ ಪಿ. ಏನ್ ಮಾಡೋದು? ಬ್ರದರ್ಸ್ ಇಲ್ಲ. ಏನ್ ಮಾಡೋದು ಹನಿ? ಪಾಪ ಪಾಪ ಚರಿ. ಏನ್ ಮಾಡ್ತೀಯ ಚರಿ ನೀನು? ಐನಿಕಾಗೂ ಬ್ರದರ್ ಇದ್ದಾನೆ. ಏನ್ ಮಾಡ್ತೀಯ ಕುಸೆ? Playing all by myself. Playing all by yourself? No, it's not fun. It's not at all fun. You should have one company. There's no company in the world. Huh? There's no company in the world. Okay. ಸೊ ಚರಿಯ ರಂಪಾಟ ನೋಡಿದ್ರಲ್ಲ. ಸೊ ಆ ಥರ ಮಾತಾಡ್ತಾ ಇದ್ದಾಳೆ ಈಗೀಗ, ಅದನ್ನು ಕಲಿತಾ ಇದ್ದಾಳೆ. ಮಳೆ ಅಂತೂ ಕಂಟಿನ್ಯೂ ಬರ್ತಾನೆ ಇದೆ. ಸೊ ನಾವು ಚರಿನಂತೂ ಮನೆ ಕರ್ಕೊಂಡು ಬಂದ್ವಿ. ಹ್ಯೂಸ್ಟನ್ ವೆದರ್ ಹೆಂಗೆ ಅಂತಂದರೆ ಈಗ ಫುಲ್ಲು ಮೋಡ ಕವಿದು ಫುಲ್ಲು ಮಳೆ ಬಂದು ಗುಡುಗು ಸಿಡ್ಲು ಬರ್ತಿತ್ತು. ಇವಾಗ ಆಲ್ರೆಡಿ ಫುಲ್ಲು ಬಿಸಿಲು ಅಂದರೆ ಬಿಸಿಲು ಸ್ಟಾರ್ಟ್ ಆಯಿತು. ಸೊ ಇದೇ ಥರ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ಹೆಂಗಿರುತ್ತೆ ಅಂತ ಟೆಕ್ಸಸಲ್ಲಿ ವೆದರು. ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ಫುಲ್ಲು ಬಿಸಿಲು, ಹಾಗೆ ಮಳೆ ನಿಂತ್ಕೊಂಡಿದೆ. ಸೊ ಇಲ್ಲಿ ಮನೆ ಒಳಗೆಲ್ಲ ಬಿಸಿಲು ಬೀಳ್ದಿದೆ, ನೋಡ್ತಾ ಇರ್ಬೋದು ಈ ಥರ. ತಿನ್ಬೇಕಾ? ತಿಂತ ಕ್ಲೀನಾಗಿ ಇಟ್ಕೋ. ಸ್ಪೂನ್ ಅದೇ ನಂಗೆ ಸರಿ. ನೋ, ದಟ್ ಈಸ್ ನಾಟ್ ಅ ಪ್ರಾಪರ್ ವೇ ಟು ಈಟ್ ವಿತ್ ಸ್ಪೂನ್. ಈಟ್ ಪ್ರಾಪರ್ಲಿ. ನನ್ನ ಹಸ್ಬೆಂಡು ಏನೋ ಸರ್ಪ್ರೈಸ್ ಆಗಿ ತಗೊಂಡು ಬಂದಿದ್ದಾರೆ. ಏನು ಅಂತ ನೋಡಿದ್ರೆ ಇದು ಒಂದು ಬ್ಲ್ಯಾಂಕೆಟ್. ಎಷ್ಟು ಚೆನ್ನಾಗಿದೆ ನೋಡಿ, ಕಲರು ವೆಲ್ವೆಟ್ ಬ್ಲೂ ಕಲರು ವಿತ್ ವೈಟ್, ಒಳಗಡೆ ಫರ್ ಟೈಪ್ ಇದೆ. ಈ ಥರ ತೋರಿಸ್ತೀನಿ ನಿಮಗೆ. ಇವತ್ತು ಫೆಕಲ್ಟಿ ಮೀಟಿಂಗ್ ಇತ್ತು ಅಂತ ಹೇಳಿ ಅಲ್ಲಿ ಫೆಕಲ್ಟಿಗಳಿಗೆಲ್ಲ ಕೊಟ್ಟಿದ್ದಾರೆ. ಸೊ ಐ ವಿಲ್ ಶೋ ಯು. ಇಲ್ಲಿದೆ ನೋಡಿ, ದ ಯೂನಿವರ್ಸಿಟಿ ಆಫ್ ಟೆಕ್ಸಸ್ MD ಆ್ಯಂಡರ್ಸನ್ ಕ್ಯಾನ್ಸರ್ ಸೆಂಟರ್ ಅಂತ ಅವರು ಇದನ್ನು ಎಂಬ್ರಾಯ್ಡ್ರಿ ಮಾಡಿಸಿದ್ದಾರೆ. ಈ ಥರ ವೆರಿ ಬ್ಯೂಟಿಫುಲ್ ಕಲರ್, ಹ್ಯಾಂಗ್ ಸೋ ಕಂಫಿ ಆ್ಯಂಡ್ ಸೋ ಸಾಫ್ಟ್. ಯಾವಾಗಲೂ ಇದನ್ನು ಇಟ್ಕೋಬೋದು. ಹಾಗೆ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೂ ತೊಗೊಂಡು ಹೋಗ್ಬೋದು. ಒಂದು ಪರ್ಫೆಕ್ಟ್ ಸೈಜ್ ಇದೆ, ಅಂದರೆ ಸಿಂಗಲ್ ಪರ್ಸನ್ ಹೊಚ್ಕೊಳ್ಳೋ ಥರ. ಹಾಗೆ ಇನ್ನೊಂದು ಜಿಪ್ ಕೂಡ ಇದೆ. ಸೊ ಇನ್ಸರ್ಟ್ ಏನಾದರೂ ಮಾಡೋಕ್ಕೆ ಆ ಥರ ಇದೆ. ಐ ಡೋಂಟ್ ನೋ ಇದನ್ನು ಯಾಕೆ ಇಟ್ಟಿದ್ದಾರೆ ಅಂತ. ಮೋಸ್ಟ್ಲಿ ಇನ್ಸರ್ಟ್ ಮಾಡೋಕ್ಕೆ ಅಂತ ಅಂದ್ಕೊಳ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ ಇದು ಬ್ಲ್ಯಾಂಕೆಟ್. ಕಲರು ಇಷ್ಟ ಆಯಿತು ನನಗೆ. Potassium. Okay. Next, scandium. Candium. Titanium. Titanium. Vanadium. Vanadium. Chromium. Chromium. Manganese. Manganese. Iron. Iron. Cobalt. Cobalt. Nickel. Nickel. Copper. Copper. And zinc. G's. Zinc. G's. G's ಅಲ್ಲ zinc.
1 to 30 atomic number elements. Okay. 1 to 2. ಪಿರಿಯಾಡಿಕ್ ಟೇಬಲ್ ಚರಿ ಹೇಳಪ್ಪ ಇನ್ನೊಂದು Periodic table. Everything. Hydrogen, Hydrogen, isolate, California, Avon, 18, Maven. ಏನು ಹಂಗಂದ್ರೆ That's the California stuff. ಕ್ಯಾಲಿಫೋರ್ನಿಯಾ ಸ್ಟಫ್ ಪಿರಿಯಾಡಿಕ್ ಟೇಬಲ್ ಅಲ್ಲೇ Oh, I'm saying periodic table. AC, crazy, 18, AC, AV, takey, atom, ಅಪ್ಪನ ಹತ್ರ ಕೇಳ್ಕೊ ಹೆಂಗೆ ಕಲಿಯೋದಂತ latum, ಲಿಥಮ್ ಲೇಟ್ ಹಂಗಲ್ಲ ಹೈಡ್ರೋಜನ್ hydrogen, ಹೀಲಿಯಂ helium, ಶರ್ಟ್ಲೆಸ್ ಇದೀನಿ ಸಲ್ಮಾನ್ ಖಾನ್ ತರ ಚರಿಗೆ ಅವ್ರ ಪಪ್ಪ ಪಿರಿಯಾಡಿಕ್ ಟೇಬಲ್ನ ಹಾಗೆ ಸುಮ್ಮನೆ ಹೇಳ್ಕೊಡ್ತಾ ಇದ್ರು ಯಾಕಂತಂದ್ರೆ ಚರಿ ಫ್ರೆಂಡ್ ಕಣ್ಮಣಿ ಅಂತ ಅವಳು ಈ ವಯಸ್ಸಿಗೆ ಪಿರಿಯಾಡಿಕ್ ಟೇಬಲ್ ಎಲಿಮೆಂಟ್ಸ್ ಎಲ್ಲ ಹೇಳ್ತಾಳೆ. ಸೊ ಹಾಗಾಗಿ ಚರಿಗೂ ಇಂಟ್ರೆಸ್ಟು ಏನು ಅದು ಏನೋ ಹೇಳ್ತಾ ಇದ್ಲಲ್ಲ ಅಂತ. ಸೊ ಹಾಗೆ ನನ್ನ ಹಸ್ಬೆಂಡ್ ಹೇಳ್ಕೊಡ್ತಾ ಇದ್ರು. ಎಸ್, ನನ್ನ ಮಗಳಿಗೆ ಅವ್ರ ಪಪ್ಪ ಇದ್ದರೆ ಯಾರೂ ಬೇಡ ಪ್ರಪಂಚದಲ್ಲಿ, ಹಂಗೆ ಅವ್ರಿಗೂ ಅಷ್ಟೇ. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ